ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ಗೆ ಪ್ರಹ್ಲಾದ್ ಜೋಶಿ ಅವರು ಲೇವಡಿ ಮಾಡಿದ್ದಾರೆ. ಇದು ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಇರುವಂತಹ ಬಜೆಟ್ ಅಂತ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಈ ಬಜೆಟ್ ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಅಂತ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ. ಒಂದೇ ಸಮುದಾಯದ ಹಲಾಲ್ ಬಜೆಟ್ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನ ಒಂದು ಸಮುದಾಯಕ್ಕೆ ಹೋಲಿಸುವಂತಹ ಕೆಲಸವನ್ನ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಕೇಂದ್ರದ ಕಡೆ ಬೆರಳು ಮಾಡಿ ತೋರಿಸ್ತಾರೆ. ಭಾರತ ಸರ್ಕಾರ ಸಾಲ ಮಾಡಿದರೂ ಕೂಡ ಆರ್ಥಿಕವಾಗಿ ಬಾಹ್ಯ ಶಿಸ್ತಿನಲ್ಲಿ ಇದೆ. ಸಿದ್ದರಾಮಯ್ಯ ಇದು ಕೊನೆಯ ಚುನಾವಣೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೋಗುವಾಗಾದರೂ ಸತ್ಯವನ್ನ ಮಾತನಾಡಲಿ. ಇದೇನು ಪಾಕಿಸ್ತಾನನ? ಬರೀ ಮುಸ್ಲಿಮರಿಗೆ ಸೌಲಭ್ಯ ನೀಡೋದಕ್ಕೆ ಇದು ಪಾಕಿಸ್ತಾನನ? ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಜೆಟ್ದಾಗ ಇಷ್ಟು ಪಾಲಿಟಿಕ್ಸ್ ನಾನು ನೋಡಿಲ್ಲ. ಅಂದ್ರೆ ಬರೀ ಕೇಂದ್ರಕ್ಕೆ ಬೈಯೋದ ಬಜೆಟ್ ಅಂತ ತಿಳ್ಕೊಂಡ್ಬಿಟ್ರೆ ಅವರು. ಕೇಂದ್ರವನ್ನು ಯಾಕಂದ್ರೆ ಕುಣಿಲಿಕ್ಕೆ ಬರಲಾರ್ದವ ನೆಲ ಡೊಂಕ್ ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದೆ ಮುಸಲ್ಮಾನರಿಂದ ಮುಸ್ಲಿಮರಿಗೋಸ್ಕರ ಮುಸಲ್ಮಾನರಿಗಾಗಿ ಇರುವಂಥ ಬಜೆಟ್ ಇದು. ಹೀಗಾಗಿ ಇದೊಂದು ಹಲಾಲ್ ಬಜೆಟ್ ಇದೆ. ಸಾಲ ಎಷ್ಟು ಮಾಡ್ಯಾರ? ಈ ಸರ್ತಿ 1,16,000 ಕೋಟಿ ರೂಪಾಯಿ. ಟೋಟಲ್ ಇಲ್ಲಿ ತನಕ ಸಾಲ 8 ಲಕ್ಷ ಕೋಟಿ ರೂಪಾಯಿ ಆಯ್ತು. ಅಷ್ಟಾಗಿಯೂ ಸಹಿತ ಓವರಾಲ್ ನಾನು ಹಿಂದೆ ನಿಮ್ಗೆ ಫಿಗರ್ಸ್ ಕೊಟ್ಟಿದ್ದೇನೆ. ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ, ಮತ್ತು ಅವ್ರು ಹೇಳಿದ್ದು ನಂದು ಇದು ಲಾಸ್ಟ್ ಬಜೆಟ್, ಇದು ಲಾಸ್ಟ್ ಟರ್ಮ್ ಅಂತ. ಸಿದ್ದರಾಮಯ್ಯನವರು ಭಾಳ ಸರ್ತಿ ಹೇಳ್ಯಾರ ಎಲೆಕ್ಷನ್ ನಿಂತಾಗ, ನಾ ಇನ್ನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಮೊನ್ನೆ ಎಲ್ಲೋ ಹೇಳಿದ್ದಾರೆ. ನಾನು ಅದನ್ನು ಹೇಳಿದ್ದೆ. ಅವರು ಒಳ್ಳೆಯ ಆರೋಗ್ಯ, ನಾನು ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಸುದೀರ್ಘ ಅವಧಿವರೆಗೆ ಅವರು ಇದ್ದು ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೇನೆ. ಆದರೆ ಅವ್ರು ಹೇಳಿದ್ದು ಇದು ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ಯಾರ. ಅವ್ರು ತೆಗೆದು ನೋಡ್ರಿ. ಆದರೆ ಬಜೆಟ್ದಾಗ ಇಷ್ಟು ಪಾಲಿಟಿಕ್ಸ್ ನಾನು ನೋಡಿಲ್ಲ. ಅಂದ್ರೆ ಬರೀ ಕೇಂದ್ರಕ್ಕೆ ಬೈಯೋದ ಬಜೆಟ್ ಅಂತ ತಿಳ್ಕೊಂಡ್ಬಿಟ್ರೆ ಅವರು. ಕೇಂದ್ರವನ್ನು ಯಾಕಂದ್ರೆ ಕುಣಿಲಿಕ್ಕೆ ಬರಲಾರ್ದವ ನೆಲ ಡೊಂಕ್ ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದೆ ಮುಸಲ್ಮಾನರಿಂದ ಮುಸ್ಲಿಮರಿಗೋಸ್ಕರ ಮುಸಲ್ಮಾನರಿಗಾಗಿ ಇರುವಂಥ ಬಜೆಟ್ ಇದು. ಹೀಗಾಗಿ ಇದೊಂದು ಹಲಾಲ್ ಬಜೆಟ್ ಇದೆ. ಸಾಲ ಎಷ್ಟು ಮಾಡ್ಯಾರ? ಈ ಸರ್ತಿ 1,16,000 ಕೋಟಿ ರೂಪಾಯಿ. ಟೋಟಲ್ ಇಲ್ಲಿ ತನಕ ಸಾಲ 8 ಲಕ್ಷ ಕೋಟಿ ರೂಪಾಯಿ ಆಯ್ತು. ಅಷ್ಟಾಗಿಯೂ ಸಹಿತ ಓವರಾಲ್ ನಾನು ಹಿಂದೆ ನಿಮ್ಗೆ ಫಿಗರ್ಸ್ ಕೊಟ್ಟಿದ್ದೇನೆ. ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ, ಮತ್ತು ಅವ್ರು ಹೇಳಿದ್ದು ನಂದು ಇದು ಲಾಸ್ಟ್ ಬಜೆಟ್, ಇದು ಲಾಸ್ಟ್ ಟರ್ಮ್ ಅಂತ. ಸಿದ್ದರಾಮಯ್ಯನವರು ಭಾಳ ಸರ್ತಿ ಹೇಳ್ಯಾರ ಎಲೆಕ್ಷನ್ ನಿಂತಾಗ, ನಾ ಇನ್ನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಮೊನ್ನೆ ಎಲ್ಲೋ ಹೇಳಿದ್ದಾರೆ. ನಾನು ಅದನ್ನು ಹೇಳಿದ್ದೆ. ಅವರು ಒಳ್ಳೆಯ ಆರೋಗ್ಯ, ನಾನು ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಸುದೀರ್ಘ ಅವಧಿವರೆಗೆ ಅವರು ಇದ್ದು ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೇನೆ. ಆದರೆ ಅವ್ರು ಹೇಳಿದ್ದು ಇದು ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ಯಾರ. ಅವ್ರು ತೆಗೆದು ನೋಡ್ರಿ. ಆದರೆ ಬಜೆಟ್ದಾಗ ಇಷ್ಟು ಪಾಲಿಟಿಕ್ಸ್ ನಾನು ನೋಡಿಲ್ಲ. ಅಂದ್ರೆ ಬರೀ ಕೇಂದ್ರಕ್ಕೆ ಬೈಯೋದ ಬಜೆಟ್ ಅಂತ ತಿಳ್ಕೊಂಡ್ಬಿಟ್ರೆ ಅವರು. ಕೇಂದ್ರವನ್ನು ಯಾಕಂದ್ರೆ ಕುಣಿಲಿಕ್ಕೆ ಬರಲಾರ್ದವ ನೆಲ ಡೊಂಕ್ ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದೆ ಮುಸಲ್ಮಾನರಿಂದ ಮುಸ್ಲಿಮರಿಗೋಸ್ಕರ ಮುಸಲ್ಮಾನರಿಗಾಗಿ ಇರುವಂಥ ಬಜೆಟ್ ಇದು. ಹೀಗಾಗಿ ಇದೊಂದು ಹಲಾಲ್ ಬಜೆಟ್ ಇದೆ. ಸಾಲ ಎಷ್ಟು ಮಾಡ್ಯಾರ? ಈ ಸರ್ತಿ 1,16,000 ಕೋಟಿ ರೂಪಾಯಿ. ಟೋಟಲ್ ಇಲ್ಲಿ ತನಕ ಸಾಲ 8 ಲಕ್ಷ ಕೋಟಿ ರೂಪಾಯಿ ಆಯ್ತು. ಅಷ್ಟಾಗಿಯೂ ಸಹಿತ ಓವರಾಲ್ ನಾನು ಹಿಂದೆ ನಿಮ್ಗೆ ಫಿಗರ್ಸ್ ಕೊಟ್ಟಿದ್ದೇನೆ. ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ, ಮತ್ತು ಅವ್ರು ಹೇಳಿದ್ದು ನಂದು ಇದು ಲಾಸ್ಟ್ ಬಜೆಟ್, ಇದು ಲಾಸ್ಟ್ ಟರ್ಮ್ ಅಂತ. ಸಿದ್ದರಾಮಯ್ಯನವರು ಭಾಳ ಸರ್ತಿ ಹೇಳ್ಯಾರ ಎಲೆಕ್ಷನ್ ನಿಂತಾಗ, ನಾ ಇನ್ನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಮೊನ್ನೆ ಎಲ್ಲೋ ಹೇಳಿದ್ದಾರೆ. ನಾನು ಅದನ್ನು ಹೇಳಿದ್ದೆ. ಅವರು ಒಳ್ಳೆಯ ಆರೋಗ್ಯ, ನಾನು ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಸುದೀರ್ಘ ಅವಧಿವರೆಗೆ ಅವರು ಇದ್ದು ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೇನೆ. ಆದರೆ ಅವ್ರು ಹೇಳಿದ್ದು ಇದು ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ಯಾರ. ಅವ್ರು ತೆಗೆದು ನೋಡ್ರಿ.